ಹಲೋ. ವಿಮೆನ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಅಂದ್ರೆ ಮಹಿಳಾ ವಿಚಾರಣಾಧೀನ ಕೈದಿಗಳು ಅಂತ ಅವರ ಕುರಿತಾಗಿ ಕೆಲವು ವಿಚಾರಗಳನ್ನ ಈ ವಿಡಿಯೋದಲ್ಲಿ ಹಂಚ್ಕೊಳ್ಳೋಕೆ ನಾನು ಇಷ್ಟಪಡ್ತೇನೆ. ನಾನು ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ, ಧಾರವಾಡದಲ್ಲಿ ಬೋಧಕಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಹಿಳಾ ಅಪರಾಧ ಯಾಕಾಗಿ ಘಟಿಸುತ್ತೆ ಅಥವಾ ಒಬ್ಬ ಮಹಿಳೆ ಯಾಕೆ ಅಪರಾಧಕ್ಕೆ ತೊಡಗ್ತಾಳೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಿದ್ರೆ ಅದಕ್ಕೆ ಹಣದ ಅಡಚಣೆ ಅಥವಾ ಆರ್ಥಿಕ ಕಾರಣ, ಸಾಮಾಜಿಕ ಕಾರಣ ಅಂದ್ರೆ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಒಂದು ಸ್ಥಾನಮಾನದ ಗಳಿಕೆಗಾಗಿ ಪ್ರಯತ್ನ ಪಡೋದಿರ್ಬೋದು, ಶಾರೀರಿಕ ಕಾರಣಗಳು ತನ್ನದೇ ಆದಂತಹ ದುಶ್ಚಟಗಳನ್ನು ಅಂಟಿಸ್ಕೊಂಡಿದ್ದಿರಬಹುದು, ಅಥವಾ ಅನಕ್ಷರತೆ ಅದರಿಂದಾಗಿ ಬರುವಂತಹ ಅಜ್ಞಾನ. ಇನ್ನೊಂದು ಮುಖ್ಯವಾದದ್ದು ಮನೋವೈಜ್ಞಾನಿಕ ಕಾರಣ ಅಂತಂದ್ರೆ ಈ ಒಂದು ಅಪರಾಧಗಳನ್ನ ಮಾಡೋದು ಕೆಲವರಿಗೆ ಒಂದು ಗೀಳಾಗಿರುತ್ತೆ. ಅದ ಅವರ ಮನಸ್ಸಿನಲ್ಲಿರುವ ವಿಕಾರದ ಆಲೋಚನೆಗಳಿಂದ ಆ ತರದ ಅಪರಾಧಕ್ಕೆ ಅವರು ತೊಡಗ್ತಿರ್ತಾರೆ. ಇದಲ್ದೇನೆ ಮದ್ಯ ಹಾಗೂ ಮಾದಕ ದ್ರವ್ಯದ ದುಶ್ಚಟದಿಂದ ಇವತ್ತು ಗಂಡು ಹೆಣ್ಣು ಅನ್ನೋ ಭೇದ ಭಾವ ಇಲ್ದೇನೆ ಜನರೆಲ್ಲ ಆ ಅಪರಾಧಕ್ಕೆ ತೊಡಕೊಂಡಿರೋದನ್ನ ನಾವು ನೋಡಬಹುದು. ಹಾಗೆ ಮೂಢನಂಬಿಕೆ ಅದಕ್ಕೂ ಕೂಡ ಅಂದ್ರೆ ಯಾರನ್ನೋ ಬಲಿ ಕೊಟ್ರೆ, ಆ ಗರ್ಭಿಣಿಯನ್ನ ಬಲಿ ಕೊಟ್ರೆ, ಮಕ್ಕಳನ್ನ ಬಲಿ ಕೊಟ್ರೆ ಅದರಿಂದ ಏನೋ ಒಂದು ನಿಧಿ ಸಿಗುತ್ತೆ ಅಂತನೋ, ಏನೋ ಒಂದಿಷ್ಟು ತಮಗ ಅನ್ಕೊಂಡಿರೋದು ಘಟಿಸುತ್ತೆ ಅಂತನೋ ಮೂಢನಂಬಿಕೆಗೆ ಒಳಗಾಗಿ ಕೂಡ ಅಪರಾಧಗಳು ಸಂಭವಿಸ್ತವೆ. ಅದನ್ನ ನಾವು ಮುಖ್ಯವಾಗಿ ಇವತ್ತು ಗಮನಿಸಬೇಕು. ಈ ಎಲ್ಲ ಅಂಶಗಳೇನಿದಾವೆ ಇವುಗಳು ಮಹಿಳೆಯನ್ನ ಅಪರಾಧಕ್ಕೆ ದೂಡ್ತವೆ. ಇನ್ನು ಮಹಿಳಾ ಅಪರಾಧದಲ್ಲಿ ಯಾವೆಲ್ಲ ವಿಧಗಳಿದಾವೆ ಅಂತಂದ್ರೆ ವೇಶ್ಯಾವಾಟಿಕೆ ನಡೆಸೋದು, ತಾನೇ ವೇಶ್ಯಾವಾಟಿಕೆ ತೊಡಕೊಳ್ಳೋದು ಅಥವಾ ಬೇರೆ ಹೆಣ್ಣು ಮಕ್ಕಳನ್ನ ಅದರಲ್ಲಿ ದೂಡ್ಸೋದಿದೆಯಲ್ಲ, ಅದು ಒಂದು ದೊಡ್ಡ ಅಪರಾಧ. ಹಾಗೆ ಬಾಲ್ಯ ವಿವಾಹ ಮಾಡ್ಕೊಳ್ಳೋದಾಗ್ಲಿ ಮಾಡೋದಾಗ್ಲಿ, ವರದಕ್ಷಿಣೆಯ ಆಸೆಗಾಗಿ ಹತ್ಯೆಯನ್ನ ಮಾಡೋದು, ಕೌಟುಂಬಿಕ ಕ್ರೌರ್ಯ ಅಂತಂದ್ರೆ ಒಂದು ಕುಟುಂಬದ ಸದಸ್ಯರಾಗಿ ಇತರ ಸದಸ್ಯರಿಗೆ ಆ ಒಂದು ಯಾವುದಾದ್ರೂ ರೀತಿಯ ಹಲ್ಲೆ ಮಾಡೋದು, ಹೊಡೆಯೋದು, ಅವರಿಗೆ ದೈಹಿಕ ಹಿಂಸೆಯನ್ನ ಕೊಡೋದು, ಇವೆಲ್ಲ ಕೌಟುಂಬಿಕ ಕ್ರೌರ್ಯ ಅನಿಸ್ಕೊಳ್ಳುತ್ತೆ. ಇನ್ನು ಅಪಹರಣ ಮಾಡಿ ಆ ಹಣದ ಆಸೆಗಾಗಿ ಈ ತರದ್ದೆಲ್ಲ ಕೆಲಸಗಳನ್ನ ಮಾಡೋದು, ಇನ್ನು ಕೊಲೆ, ಕಳ್ಳತನ, ಇವೆಲ್ಲ ಸಾಮಾನ್ಯವಾಗಿ ಕಾಣುವಂತಹ ಮಹಿಳಾ ಅಪರಾಧಗಳು. ಈ ಒಂದು ಆ ವಿಡಿಯೋದಲ್ಲಿ ನಾವು ಚರ್ಚಿಸ್ತಾ ಇರೋದು ಇವತ್ತು ವಿಚಾರಣಾಧೀನ ಮಹಿಳಾ ಕೈದಿಗಳ ಕುರಿತು. ಹಂಗಂದ್ರೆ ಯಾರು ಅಂತಂದ್ರೆ ಯಾರು ಆಪಾದನೆಯನ್ನ ಹೊಂದಿರ್ತಾರೆ, ಅವ್ರದ್ದು ವಿಚಾರಣಾ ಪ್ರಕ್ರಿಯೆ ನಡೀತಾ ಇರುತ್ತೆ, ಇನ್ನೂ ತೀರ್ಪು ಬಂದಿರೋದಿಲ್ಲ, ಅವರನ್ನ ಬಂದಿಖಾನೆಯಲ್ಲಿ ಇಟ್ಟಿರ್ತಾರಲ್ಲ ಅವರಿಗೆ ನಾವು ವಿಚಾರಣಾಧೀನ ಕೈದಿಗಳು ಅಂತ ಕರಿತೀವಿ. ಅಂದ್ರೆ ಅವ್ರ ಮೇಲೆ ಯಾವುದೋ ಒಂದು ಕೇಸ್ ಇದೆ, ಆದ್ರೆ ಆ ಕೇಸಿನ ವಿಚಾರಣೆ ಆಗ್ಲಿ ತೀರ್ಮಾನ ಆಗ್ಲಿ ಇನ್ನು ನಡೆದಿರೋದಿಲ್ಲ, ಅದಿನ್ನೂ ಪ್ರಕ್ರಿಯೆನಲ್ಲಿರುತ್ತೆ. ಆವಾಗ ಅವರು ಜೈಲಲ್ಲಿ ಇರ್ತಾರೆ. ಅಂತದ್ದನ್ನ ನಾವು ವಿಚಾರಣಾಧೀನ ಕೈದಿಗಳು ಅಂತ ಕರಿತೇವೆ. CRPC 33 ಈ ಸೆಕ್ಷನ್ ಪ್ರಕಾರ ಅವರಿಗೆ ಜಾಮೀನನ್ನ ಕೊಡಬಹುದು ಅಂತಿದೆ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಅವರಿಗೆ ಜಾಮೀನು ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅಥವಾ ಅವರಿಗೆ ಜಾಮೀನನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಅಪರಾಧ ಯಾಕೆ ಘಟಿಸುತ್ತೆ ಅನ್ನೋದನ್ನ ನಾವು ನೋಡಿದಾಗ ಮುಖ್ಯವಾದ ಕಾರಣಗಳು ಅನಕ್ಷರತೆ, ಅಜ್ಞಾನ, ಆಮೇಲೆ ಬಡತನ, ಆಮೇಲೆ ಹಿಂಸೆ ತಡ್ಕೊಳ್ಳಿಕ್ಕಾಗ್ದೇನೆ ವಾಪಸ್ ಅಪರಾಧವನ್ನ ಮಾಡುವಂಥದ್ದು, ಆಮೇಲೆ ದುಷ್ಟರ ಸಹವಾಸ ಅವ್ರು ಕಲಿಸ್ಕೊಡ್ತಾರೆ, ಅವರು ಒಂದಿಷ್ಟು ದುಷ್ಟ ಆಲೋಚನೆಗಳನ್ನ ಹೇಳ್ಕೊಡ್ತಾರೆ, ಅದರಿಂದಾಗಿ ಅಪರಾಧ ಮಾಡುವಂಥದ್ದು. ಆಮೇಲೆ ಕೆಲವೊಬ್ರು ಏಕಾಂಗಿ ಮಹಿಳೆಯರಿರ್ತಾರೆ, ಒಂಟಿಯಾಗಿರ್ತಾರೆ, ಅವ್ರಿಗೆ ತುಂಬಾ ಅಸಹಾಯಕತೆ ಇದ್ದಾಗ ಅವರು ಅಪರಾಧಕ್ಕೆ ತೊಡಕೊಳ್ತಿರ್ತಾರೆ. ಕೆಲವು ಸಲ ಪುರುಷರು ಅಪರಾಧ ಮಾಡೋರಿದ್ರೆ ಮಹಿಳೆಯರನ್ನ ತಮ್ಮ ಜೊತೆಗೆ ಸೇರಿಸ್ಕೊಂಡು ಸಹಭಾಗಿತ್ವದಲ್ಲಿ ಅಪರಾಧಕ್ಕೆ ತೊಡಗ್ತಾರೆ. ಈಗ ನಾವು ಒಂದೊಂದೇ ಕಾರಣವನ್ನ ಆ ವಿಶ್ ಆ, ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಅನಕ್ಷರತೆ, ಯಾವುದಾದ್ರೂ ಮಹಿಳೆಗೆ ಅನಕ್ಷರಾಭ್ಯಾಸ ಇಲ್ಲ, ಶಿಕ್ಷಣ ಇಲ್ಲ, ಅದರಿಂದ ಏನಾಗುತ್ತೆ, ಅದರಿಂದ ಅಜ್ಞಾನ ಹುಟ್ಟುವಂಥದ್ದು. ಆ ಅಜ್ಞಾನ ಅಂತಂದ್ರೆ ತಿಳುವಳಿಕೆ ಕೊರತೆ. ಹಿಂಗ್ ಮಾಡಿದ್ರೆ ಏನಾಗುತ್ತೆ, ನಾನು ಇದನ್ನ ಮಾಡೋದು ತಪ್ಪು, ಇದನ್ನ ಮಾಡಬಾರ್ದು, ಇದರಿಂದ ನನಗೆ ಶಿಕ್ಷೆ ಅನ್ನುವಂಥ ತಿಳುವಳಿಕೆನೇ ಇರೋದಿಲ್ಲ ಅವರಿಗೆ.
ಹಾಗಾಗಿ ಬಹಳಷ್ಟು ತಪ್ಪು ನಿರ್ಧಾರಗಳನ್ನ ತಗೊಂಡು ಅದರಿಂದ ಅವರು ಅಪರಾಧವನ್ನ ಮಾಡ್ತಾರೆ. ಇದು ಒಂದು ಸಾಧ್ಯತೆ. ಹಾಗೇನೆ ಇನ್ನೊಂದು ಸಾಧ್ಯತೆ ಏನಿದೆ ಅಂತಂದ್ರೆ ಬಡತನ, ಹಣದ ಕೊರತೆ, ಆಹಾರದ ಕೊರತೆ, ಬಟ್ಟೆ ಕೊರತೆ. ಅದರಿಂದಾಗಿ ಒಂದು ಹಣದ ಅವಶ್ಯಕತೆ ಅವರಲ್ಲಿ ಹುಟ್ಟುವಂಥದ್ದು. ಆಮೇಲೆ ಹಣ ಹೆಂಗ್ ಬರುತ್ತಪ್ಪ, ಈ ದುಷ್ಟ ಕೆಲಸ ಮಾಡಿದ್ರೆ ಬರುತ್ತೆ ನೋಡ್ರಿ, ನೀವು ಡ್ರಗ್ಸ್ ಮಾರಿದ್ರೆ ಬರುತ್ತೆ, ನೀವು ಹುಡುಗಿಯರನ್ನ ತಗೊಂಡೋಗಿ ಮಾರಾಟ ಮಾಡಿದ್ರೆ ನಿಮ್ಗೆ ಹಣ ಸಿಗುತ್ತೆ, ಇಂಥ ಆಮಿಷಗಳು. ಇದನ್ನ ಸಮಾಜದಲ್ಲಿ ಬಹಳಷ್ಟು ಜನ ಅವರಿಗೆ ಆಮಿಷ ತೋರಿಸ್ತಾರೆ. ಆಗ ಅವರು ತಪ್ಪಾದ ನಿರ್ಧಾರ ತಗೊಂಡು ಅಪರಾಧಕ್ಕೆ ತೊಡಗ್ತಾರೆ. ಇನ್ನು ದುಷ್ಟ ಸಹವಾಸ, ಕೆಟ್ಟ ಕೆಟ್ಟ ಜನರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡ್ಕೊಂಡಾಗ, ಅವ್ರ ಜೊತೆನಲ್ಲಿ ಒಡನಾಟ ಮಾಡಿದಾಗ ಅದರಿಂದ ಆ ಸ್ನೇಹಿತರು ಪ್ರೋತ್ಸಾಹ ಕೊಡ್ತಾರೆ. ಏನಾಗೋದಿಲ್ಲ, ಮಾಡ್ರಿ, ಎಲ್ರು ಮಾಡ್ತಾರೆ, ಮಾಡಿದ್ರೆ ಏನ್ ತಪ್ಪು, ಮಾಡು, ಈ ತರದ್ದು ಕೆಲಸ ಮಾಡಬಹುದು ಅನ್ನೋ ತರ. ಆಗ ಇವರೊಂದು ಗಂಡ ಧೈರ್ಯ ಅಂತ ನಾವೇನ್ ಹೇಳ್ತೀವಿ, ಆ ತರ ಧೈರ್ಯವನ್ನ ತಗೊಂಡು ಅಪರಾಧಕ್ಕೆ ತೊಡಗ್ತಾರೆ. ಇನ್ನು ದುಷ್ಟ ಸಹವಾಸದಿಂದ ಇನ್ನೊಂದು ರೀತಿನಲ್ಲಿ ಕೂಡ ಒಂದು ಕೆಟ್ಟ ಚಟಗಳು ಹುಟ್ಕೊಳ್ಳುತ್ತೆ. ಡ್ರಗ್ಸ್ ಇರ್ಬೋದು ಅಥವಾ ಮದ್ಯಪಾನ ಇರ್ಬೋದು. ಇದರಿಂದಾಗಿ ಅವರು ತಮ್ಮ ವಿವೇಚನೆ ಅಥವಾ ಸರಿ ತಪ್ಪುಗಳ ಆಲೋಚನೆ, ವಿವೇಚನೆ ಅಂದ್ರೆ ರಾಹಿತ್ಯ ಅಂದ್ರೆ ಇಲ್ದೇ ಇರೋದು, ಲ್ಯಾಕ್ ಆಫ್ ಡಿಸಿಷನ್ ಮೇಕಿಂಗ್ ಪವರ್ ಆಗ್ಬಿಡತ್ತೆ ಅವರಿಗೆ. ಅಂತ ಸಂದರ್ಭದಲ್ಲಿ ಅವರು ಅಪರಾಧವನ್ನ ಮಾಡೋದನ್ನ ನಾವು ನೋಡ್ಬೋದು. ಇನ್ನೊಂದು, ಈ ಹಿಂಸೆಯಿಂದ ಅಪರಾಧಗಳು ಸಂಭವಿಸುವಂಥದ್ದು. ಹಿಂಸೆ ಯಾರೆಲ್ಲ ಕೊಡ್ಬಹುದು ಅಂದ್ರೆ, ನೋಡಿ ಇಲ್ಲಿ ಗಂಡ ಹಿಂಸೆಯನ್ನ ಕೊಡ್ಬಹುದು, ಅಥವಾ ಸೋದರ, ಅಣ್ಣ ತಮ್ಮ ಯಾರಾದ್ರೂ ಹಿಂಸೆಯನ್ನ ಕೊಡ್ಬೋದು ಒಂದು ಹೆಣ್ಣಿಗೆ, ಅಥವಾ ಅತ್ತೆ ಮಾಮ ಹಿಂಸೆ ಕೊಡ್ತಾರೆ, ಅಥವಾ ಪರಿಚಿತರು, ಪರಿಚಯ ಇರೋರು ಅವ್ರು ಹಿಂಸೆ ಕೊಡ್ಬಹುದು. ಇದರಿಂದ ಅವಳು ತಾಳ್ಮೆ ಕಳ್ಕೊಳ್ತಾಳೆ. ತಡ್ಕೊಳಕ್ ಆಗಲ್ಲ, ನನ್ನ ಹತ್ರ ಈ ಹಿಂಸೆ ತಡ್ಕೊಳಕ್ ಆಗಲ್ಲ ಅನ್ನುವಂಥ ಸಂದರ್ಭದಲ್ಲಿ ಅವಳು ಪ್ರತಿಯಾಗಿ ರಿಯಾಕ್ಟ್ ಮಾಡ್ತಾಳೆ, ಕೊಲೆನೇ ಮಾಡ್ಬಿಡ್ಬೋದು, ಇನ್ನೊಂದು ಮಾಡ್ಬಿಡ್ಬೋದು. ಆಗ ಅಪರಾಧಗಳು ಸಂಭವಿಸುತ್ತೆ. ನಾನು ಜೈಲ್ ಸ್ಟಡಿ ಮಾಡಿದಾಗ ಬಹಳಷ್ಟು ಕೇಸ್ಗಳನ್ನ ನೋಡಿದ್ದೇನೆ. ಅದರಲ್ಲಿ ಗಂಡನೋ ಸೋದರನೋ ಅತ್ತೆ ಮಾವನ ಹಿಂಸೆ ತಡ್ಕೊಳ್ಳಿಕ್ಕಾಗ್ದೇನೆ ಓವರ್ ರಿಯಾಕ್ಟ್ ಅಥವಾ ತಿರುಗಿ ಪ್ರತಿಕ್ರಿಯೆ ಕೊಟ್ಟಂತ ಹೆಣ್ಮಗಳು ಅವರನ್ನೇ ಕಡಿದಿದ್ದು ಅಥವಾ ಅವ್ರ ತಲೆ ಮೇಲೆ ಕಲ್ಲೆತ್ತು ಹಾಕಿದ್ದು, ಈ ತರದ ಅಪರಾಧಗಳನ್ನ ಸಾಕಷ್ಟು ನೋಡಿದ್ದೇನೆ. ಅಂದ್ರೆ ಅದನ್ನ ತಡ್ಕೊಳಕ್ ಆಗದೆ ಇರುವಂತಹ ಸಂದರ್ಭ. ಇನ್ನೊಂದು, ಗಂಡನಿಂದ ಏನೇನೆಲ್ಲ ಆಗ್ಬಹುದು ಅಂತ ನೋಡಿದಾಗ, ಗಂಡ ಸತ್ತೋಗಿರ್ತಾನೆ, ಸಾವು, ಬೇಜವಾಬ್ದಾರಿ ಗಂಡ, ಅಂದ್ರೆ ಯಾವ ಜವಾಬ್ದಾರಿನೂ ತಗೊಳಲ್ಲ, ಏನೋ ದುಶ್ಚಟ ಮಾಡ್ಕೊಂಡು ಎತ್ಲಾಗಾದ್ರೂ ಹೋಗ್ಬಿಡ್ತಿರ್ತಾರೆ. ಅನೈತಿಕತೆ, ಗಂಡಸರು ಬೇರೆ ಬೇರೆ ಸಂಬಂಧಗಳನ್ನು ಇಟ್ಕೊಂಡು ಮಹಿಳೆಗೆ ಮಾನಸಿಕ ಹಿಂಸೆ ಆಗುವಂಥದ್ದು. ಇನ್ನು ಕುಡುತ್ತ, ಇದು ಬಹಳ ಕಾಮನ್. ಗಂಡಸರು ಕುಡುಕರಾಗಿದ್ದು ಅವ್ರ ಹೆಣ್ಣಂದಿರು ತಡ್ಕೊಳಕ್ಕಾಗದೆ ಆ ಒಂದು ಅಸಹಾಯಕ ಸ್ಥಿತಿಯಲ್ಲಿ ಅಪರಾಧ ಮಾಡುವಂಥದ್ದು. ಅಥವಾ ಪಲಾಯನ ಅಂದ್ರೆ ಓಡೋಗ್ಬಿಟ್ಟಿರ್ತಾರೆ, ಗಂಡಸೇ ಓಡೋಗ್ಬಿಟ್ಟಿರ್ತಾನೆ ಅನ್ಕೊಳ್ಳಿ, ಆ ಮನೆ ನನ್ನ ನಡೆಸಬೇಕು, ಪಾಪ ಹೆಣ್ಮಗಳು ಅಸಹಾಯಕತೆಯಲ್ಲಿ ಇರ್ತಾಳೆ. ಆಗ ಹಣದ ಅವಶ್ಯಕತೆ ಬರುತ್ತೆ. ಆಗ ಏನೋ ಅಪರಾಧದ ದಾರಿಗಳು ಅವಳಿಗೆ ತೆರಿಬಹುದು, ಏನೋ ಇದನ್ನ ಮಾಡಿಬಿಟ್ರೆ ದುಡ್ಡು ಸಿಕ್ಬಿಡುತ್ತೆ ಅನ್ನುವಂಥ ಆಮಿಷಕ್ಕೆ, ಹಣದ ಅವಶ್ಯಕತೆಯಿಂದ ಹುಟ್ಟುವ ಆಮಿಷಕ್ಕೆ ಅವಳು ಒಳಗಾಗುವಂತಹ ಒಂದು ಸಾಧ್ಯತೆಯನ್ನು ಕೂಡ ನಾವು ನೋಡ್ತೇವೆ. ಇನ್ನು ಇದರಿಂದ ಅಂದ್ರೆ ಅವಳು ಈ ತರದ ಅಪರಾಧ ಮಾಡಿದಾಗ ಅವಳಿಗೆ ಏನು ಸಮಸ್ಯೆಗಳು ಬರ್ತಾವೆ, ಅವಳು ಅರೆಸ್ಟ್ ಆಗಿದ್ದಾಳೆ ಅಥವಾ ಅವಳು ಜೈಲಲ್ಲಿ ಇದ್ದಾಳೆ ಅಂದ್ರೆ ಅದರಿಂದ ಬರುವಂತಹ ಸಮಸ್ಯೆಗಳು ಯಾವ್ಯಾವ ತರ ಅಂತ ನೋಡಿದ್ರೆ, ಎರಡು ಮುಖ್ಯವಾಗಿ ನಾವು ನೋಡ್ತೇವೆ. ಒಂದು ಭೌತಿಕವಾದದ್ದು, ಮತ್ತೊಂದು ಭಾವನಾತ್ಮಕವಾದ ಸಮಸ್ಯೆಗಳನ್ನ ನೋಡ್ತೇವೆ. ಭೌತಿಕವಾದದ್ದು ಅಂದ್ರೆ ಅದರಲ್ಲೂ ಕೂಡ ಎರಡು ತರ. ಒಂದು ಜೈಲು ವಾಸದಿಂದ ಹುಟ್ಟುವ ಸಮಸ್ಯೆ, ಇನ್ನೊಂದು ಆ ಕುಟುಂಬ ಅಂದ್ರೆ ಒಬ್ಬ ಮಹಿಳೆಯ ಜೈಲಿಗೆ ಹೋದಾಗ ಕುಟುಂಬ ಎದುರಿಸುವಂತಹ ಸಮಸ್ಯೆ ಯಾವೆಲ್ಲ ರೀತಿನಲ್ಲಿ ಇದೆ ಅಂತ. ಆಮೇಲೆ ಭಾವನಾತ್ಮಕವಾದದ್ದು ಅಂದ್ರೆ ಒಂಟಿತನ, ಅವಳು ಜೈಲಲ್ಲಿ ಇದ್ದಾಗ ಅವಳಿಗೆ ಆ ಭಾವನೆಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರು ಇರಲ್ಲ, ಅವಳ ಅನಿಸಿಕೆಗಳನ್ನ ಯಾರು ಕೇಳೋರ್ ಗತಿ ಇರೋದಿಲ್ಲ. ಆಮೇಲೆ ಅವಳಿಗೆ ಭವಿಷ್ಯದ ಭಯ, ನಾನು ಜೈಲಿಂದ ಹೊರಗೆ ಬಂದ್ಮೇಲೆ ಏನ್ ಗತಿ, ನನ್ನ ಭವಿಷ್ಯದಲ್ಲಿ ಏನ್ ಆಗ್ಬಹುದು ಅನ್ನುವಂತಹ ಒಂದು ಭಯ ಅವಳಿಗೆ ಹುಟ್ಟುವಂಥದ್ದು. ಪ್ರತಿಕಾರ ಅಂದ್ರೆ ಬಹಳಷ್ಟು ಜನ ಒಳಗಡೆ ಇದ್ದಾಗ, ನನಗಿಷ್ಟು ಅನ್ಯಾಯ ಆಗೋಯ್ತು, ನನಗಿಂಥವ್ರು ಹಿಂಗ್ ಮಾಡಿದ್ರು, ನಾ ಸೇಡ್ ತೀರ್ಸ್ಕೋಬೇಕು, ಪ್ರತೀಕಾರ ತಗೋಬೇಕು, ನಾನ್ ಬಿಡಲ್ಲ ರೀ, ನಾ ಹೊರಗೆ ಬಂದ್ಮೇಲೆ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಈ ತರದ್ದು ಕೂಡ ಕೆಲವಷ್ಟು ತಪ್ಪು ನಿರ್ಧಾರಗಳನ್ನ ಅವರು ತಗೊಳ್ಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಜೈಲು, ಹಾಗಾದ್ರೆ ಒಂದೊಂದೇ ಸಮಸ್ಯೆನ ನಾವು ನೋಡ್ತಾ ಹೋದ್ರೆ, ಜೈಲು ವಾಸದ ಸಮಸ್ಯೆ ಅಂತ ನೋಡಿದ್ವಿ. ಹಂಗಂದ್ರೆ ಏನಪ್ಪಾ, ಹಂಗಂದ್ರೆ ಜೈಲಲ್ಲಿ ಓವರ್ ಕ್ರೌಡೆಡ್ ಆಗಿದೆ, ಅದ್ರಲ್ಲೂ ಮಹಿಳಾ ಸೆಲ್ಗಳು,
ಅಂದ್ರೆ ಮಹಿಳೆಯರು ವಾಸ ಮಾಡುವಂತಹ ಜೈಲಿನ ಪೋರ್ಷನ್ ಏನಿದೆಯಲ್ಲ, ಅಲ್ಲಿ ಅತ್ಯಂತ ಸ್ವಲ್ಪ ಜಾಗದಲ್ಲಿ ಬಹಳಷ್ಟು ಜನರನ್ನು ತುಂಬುವಂಥದ್ದು. ಸೊ ಜನದಟ್ಟಣೆ, ಆಹಾರ ಸರಿಯಾಗಿರಲ್ಲ, ಒಳ್ಳೆ ಆಹಾರ ಸಿಗಲ್ಲ ಅಲ್ಲಿ. ಆಮೇಲೆ ಅನಾರೋಗ್ಯ ಹುಟ್ಕೊಳ್ಳುವಂಥದ್ದು, ಒಳಗಡೆ ಇದ್ದು ಇದ್ದು ಅನಾರೋಗ್ಯ ಬರುವಂಥದ್ದು. ಆಮೇಲೆ ಮಹಿಳೆಯರು ಏನು ಒಳಗಡೆ ಇರ್ತಾರಲ್ಲ, ಪುರುಷರ ಸೆಲ್ಗಳಲ್ಲಿ ಒಂದಿಷ್ಟು ತೋಟಗಾರಿಕೆ ಇರುತ್ತೆ, ಅವ್ರಿಗೆ ಕೆಲಸ ಇರುತ್ತೆ, ಅವ್ರಿಗೆ ಏನೋ ಕೆಲಸ ಮಾಡ್ತಾರೆ, ಆಟ ಇರುತ್ತೆ, ಆಟ ಆಡ್ತಾರೆ, ದೈಹಿಕ ಚಟುವಟಿಕೆ ಇರುತ್ತೆ. ಈ ಮಹಿಳಾ ಸೆಲ್ಗಳಲ್ಲಿ ಅದು ಇರೋದಿಲ್ಲ. ಹಾಗಾಗಿ ನಾನು ಸಂದರ್ಶಿಸಿದ ಆ ಕರ್ನಾಟಕದ ಮಹಿಳಾ ಸೆಲ್ಗಳನ್ನ ನಾನು ನೋಡಿದಾಗ ಅಲ್ಲಿ ಅವರಿಗೆ ದೈಹಿಕ ಏನು ಚಟುವಟಿಕೆಗಳ ಕೊರತೆ ಇದೆ. ಆಮೇಲೆ ರಕ್ಷಣಾ ಸಿಬ್ಬಂದಿಗಳು ಕೂಡ ಅಲ್ಲಿ ಎಷ್ಟು ಜನ ಒಳಗಡೆ ಇದ್ದಾರೆ ಅವ್ರಿಗೆ ಪೂರ್ತಿ ರಕ್ಷಣೆ ಕೊಡುವಷ್ಟು ಇಲ್ಲ, ಅವ್ರದ್ದು ಕೊರತೆ ಇದೆ. ಆಮೇಲೆ ವೈದ್ಯಕೀಯ ಶುಶ್ರೂಷೆ ಕೂಡ ಅಷ್ಟು ಅವರಿಗೆ ರಕ್ಷಣಾ ಸಿಬ್ಬಂದಿ ಜೊತೆಗೇ ಹಾಸ್ಪಿಟ್ಲಿಗೆ ಹೋಗ್ಬೇಕು ಬರ್ಬೇಕು. ಹಾಗಾಗಿ ಅದಕ್ಕೂ ಕೂಡ ಕೊರತೆ ಆಗ್ಬಿಡುತ್ತೆ, ಅದು ಕೂಡ ಸಾಧ್ಯ ಆಗೋದಿಲ್ಲ. ಆಮೇಲೆ ನ್ಯಾಯಾಲಯಕ್ಕೆ ವಿಚಾರಣೆಗೆ ಹೋಗ್ಬೇಕು, ಅವ್ರ ಕೇಸ್ ನಡೀತಾ ಇರುತ್ತೆ, ಅವ್ರ ಆ ಕೇಸಿಗೆ ನಡೆದಾಗ ಅಲ್ಲಿ ಹೋಗ್ಬೇಕು, ಹಾಜರಾಗ್ಬೇಕು, ಅದಕ್ಕೂ ಕೂಡ ರಕ್ಷಣಾ ಸಿಬ್ಬಂದಿಗಳು ಬೇಕು. ಹೆಣ್ಮಕ್ಳನ್ನ ಕರೆಕ್ಟಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಕ್ಕೆ ರಕ್ಷಣಾ ಸಿಬ್ಬಂದಿಗಳದ್ದು ತುಂಬಾನೇ ಕೊರತೆ ಇದೆ. ಸಂಪರ್ಕ ಕೊರತೆ, ಹೊರ ಜಗತ್ತಿನ ಜೊತೆ ಹೆಂಗ್ ಸಂಪರ್ಕ ಏರ್ಪಡಿಸ್ಕೋಬೇಕು, ಏನೋ ಯಾವ ರೀತಿನಲ್ಲಿ ಹೊರಗಡೆ ಜನ ಅವ್ರಾಗೆ ಅವ್ರು ನೋಡಕ್ ಬಂದ್ರೆ ಇವ್ರಿಗೆ ಭೇಟಿ, ಇಲ್ಲಾಂದ್ರೆ ಅವ್ರ ಜೊತೆಗೆ ಹೆಂಗ್ ಸಂಪರ್ಕವನ್ನ ಏರ್ಪಡಿಸ್ಕೋಬೇಕು ಅನ್ನುವ ಸಮಸ್ಯೆ ಇದೆ. ಇನ್ನು ಕೌಟುಂಬಿಕವಾಗಿ ವಿಚಾರ ಮಾಡಿದಾಗ, ಒಬ್ಬ ಮಹಿಳೆ ಜೈಲಿಗೆ ಹೋದ್ರೆ ಅವಳ ಮಕ್ಕಳ ಪಾಲನೆ ಪೋಷಣೆ ಯಾರು ಮಾಡ್ಬೇಕು, ಅಥವಾ ಅವಳ ಮೇಲೆ ಡಿಪೆಂಡೆಂಟ್ಸ್ ಇರ್ತಾರೆ, ಅವಳ ತಂದೆ ತಾಯಿನೋ ಅತ್ತೆ ಮಾವನೋ, ಯಾರು ಅವಳನ್ನ ಅವಳ ಆ ಒಂದು ಹಣವನ್ನೇ ಆಧರಿಸ್ಕೊಂಡಿರ್ತಾರೆ, ಅವ್ರು ಹೆಂಗೆ ಕುಟುಂಬವನ್ನ ಹೆಂಗ್ ಸಲಹೆ ಬೇಕು, ಯಾರು ಸಲಹೆ ಬೇಕು. ಆಮೇಲೆ ಕುಟುಂಬದ ಗೌರವ ಅಂತ ಒಂದಿದೆ. ಒಬ್ಬ ಮಹಿಳೆ ಇವತ್ತು ಜೈಲಿಗೆ ಹೋದ್ರೆ ಅದು ಅವಮಾನ ಅನ್ನುವಂತ ಪರಿಸ್ಥಿತಿ ಇದೆ, ಕುಟುಂಬದ ಗೌರವಕ್ಕೆ ಧಕ್ಕೆ ಆಗತ್ತೆ ಅನ್ನುವಂತ ಸಮಸ್ಯೆ ಇದೆ. ಆಮೇಲೆ ಒಂಟಿಯಾಗಿರುವಂತಹ ಇಂತಹ ಜೈಲಲ್ಲಿರುವಂತಹ ಮಹಿಳೆಗೆ ಅವಳಿಗೆ ಒಂಟಿತನ ಕಾಡಿಸುತ್ತೆ, ಅವಳು ಖಿನ್ನಳಾಗ್ತಾಳೆ, ಅವಳಿಗೆ ಭವಿಷ್ಯದ ಭಯ ಬರುತ್ತೆ, ನಾನು ಹೆಂಗಪ್ಪ ಬದುಕ್ಲಿ, ನಾನು ಏನ್ ಮಾಡ್ಲಿ ಅಂತ. ಹಾಗೇನೆ ಹೇಳಿದ್ವಿ ನಾವು, ಪ್ರತೀಕಾರವನ್ನು ತಗೊಳ್ಳುವಂತಹ ಒಂದು ಇದಕ್ಕೂ ಕೂಡ ಅವರು ಹೋಗ್ತಿರ್ತಾರೆ ಅಂತ. ಇನ್ನು ಈ ಬಂಧನ ಆದ್ರೆ ಅಥವಾ ಅವಳು ಜೈಲು ಒಳಗಡೆ ಅರೆಸ್ಟ್ ಆಗಿ ಅವಳನ್ನ ಒಳಗಡೆ ಇಟ್ರೆ ಅದ್ರ ಪರಿಣಾಮ ಏನೇನಾಗತ್ತೆ, ಯಾವ ರೀತಿ ಆಗತ್ತೆ ಅಂತ ನೋಡಿದಾಗ ಋಣಾತ್ಮಕ ನೆಗೆಟಿವ್ ಪರಿಣಾಮ ತುಂಬಾ ಇದೆ. ಏನು ಅಂತಂದ್ರೆ, ನನ್ನನ್ನು ಅರೆಸ್ಟ್ ಮಾಡಿದ್ರು, ಒಳಗಿಟ್ರು, ಗೊತ್ತಾಗೋಯ್ತು ನನ್ಗೀಗ ಜೈಲ್ ಜೀವನ, ಅಯ್ಯೋ ನಂಗೀಗ ಭಯ ಹೋಗೋಯ್ತು, ಏನ್ ಎಲ್ರು ಇದನ್ನೇ ಮಾಡೋರಿದ್ದಾರೆ, ಈ ಜಗತ್ ಬಹಳ ದೊಡ್ಡದಿದೆ, ಇಲ್ಲ ಅಪರಾಧ ಮಾಡೋರ್ ಸಂಖ್ಯೆನೂ ಜಾಸ್ತಿ ಇದೆ, ನಾನು ಇನ್ಮೇಲೆ ಇದನ್ನೇ ಮಾಡೋಣ ಅನ್ನುವಂತ ನೆಗೆಟಿವ್ ಪರಿಣಾಮವನ್ನ ಅದು ಬೀರುವಂಥದ್ದು. ದುಡ್ಡು ಸಿಗುತ್ತೆ, ದುಡ್ಡು ಎಲ್ಲೆಲ್ಲಿಂದ ಬರುತ್ತೆ, ಒಳಗಡೆ ಬಂದಾಗ ಅವರಿಗೆ ಬೇರೆ ಬೇರೆ ಅಪರಾಧಗಳನ್ನು ಮಾಡೋರ್ ಪರಿಚಯ ಆಗೋಗುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ನ್ಯಾಯ ಸಿಗೋದಿಲ್ರಿ, ನಾವು ಬಡವರು, ನಮಗ್ ನ್ಯಾಯ ಸಿಗೋದಿಲ್ಲ ನಮ್ಮ ಅನ್ನುವಂತ ಒಂದು ನೆಗೆಟಿವ್ ಭಾವನೆಗಳನ್ನ ಅವ್ರು ಪಡ್ಕೊಳ್ಳುವಂಥದ್ದು. ಒಳ್ಳೆತನಕ್ ಬೆಲೆ ಇಲ್ಲ, ಇಲ್ಲಿ ಏನಿದ್ರು ದುಷ್ಟರದ್ದೇ ಸಾಮ್ರಾಜ್ಯ, ನಾವು ಕೂಡ ದುಷ್ಟರಾದ್ರೆ ಮಾತ್ರ ಉಪಯೋಗ ಅನ್ನುವಂಥದ್ದು. ಆಮೇಲೆ ಒಬ್ಳೇ ಅಲ್ಲ, ನಾನೊಬ್ಳೇ ಅನ್ನಲ್ಲ, ಅಪರಾಧ ಮಾಡಿದವ್ರು ಇಷ್ಟೊಂದ್ ಜನ ಇದ್ದಾರೆ, ಇಷ್ಟೆಲ್ಲಾ ರೀತಿಯ ಅಪರಾಧಗಳನ್ನ ಮಾಡಿದವ್ರು ಇದ್ದಾರೆ, ಸೊ ನಾನು ಕೂಡ ಇದನ್ನ ಕಂಟಿನ್ಯೂ ಮಾಡಬಹುದು ಅನ್ನೋ ರೀತಿನಲ್ಲಿ ನೆಗೆಟಿವ್ ಪರಿಣಾಮ ಆಗುವಂಥದ್ದು. ಪಾಸಿಟಿವ್ ಪರಿಣಾಮ ಬಹಳ ಕಡಿಮೆ ಅಂತಾನೆ ಹೇಳ್ಬೇಕು. ಪಶ್ಚಾತ್ತಾಪ ಪಟ್ಕೊಂಡು ನಾನು ಇನ್ನು ಹಂಗ್ ಮಾಡಲ್ಲಪ್ಪ, ಒಂದ್ಸತಿ ಹೊರಗೆ ಬಂದ್ರೆ ಸಾಕು, ನಾನು ಸರಿ ಹೋಗ್ಬಿಡ್ತೀನಿ, ನಾನು ಇಂಥದ್ದೇನೂ ಮಾಡಲ್ಲ ಅನ್ನುವಂತಹ ಪಶ್ಚಾತ್ತಾಪ ಹುಟ್ಟುವಂಥದ್ದು, ಅದು ಕೂಡ ಒಂದು ಪಾಸಿಟಿವ್ ಪರಿಣಾಮ ಆಗಿ ಅವ್ರು ಸುಧಾರಣೆ ಹೊಂದುವ ಒಂದು ಚಾನ್ಸಸ್ ಅಲ್ಲಿ ಇದೆ ಅಂತ. ಇನ್ನು ಸುಧಾರಣಾ ಕ್ರಮಗಳನ್ನ ಯಾವ ರೀತಿಯಾಗಿ ತಗೋತಾರೆ ಅಂತ ಆಲೋಚಿಸಿದಾಗ ನಮಗೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾತನ್ನ ನಾವಿಲ್ಲಿ ನೆನಪಿಸ್ಕೋಬೇಕು. ಅಪರಾಧ ಅನ್ನೋದು ಒಂದು ರೋಗಗ್ರಸ್ತ ಮನದ ಉತ್ಪನ್ನ, ಅಂದ್ರೆ ಅದು ಆರೋಗ್ಯಕರವಾದ ಮನಸ್ಥಿತಿ ಅಲ್ಲ. ಮನಸ್ಸು ರೋಗಗ್ರಸ್ತ ಆದಾಗ, ಕೆಟ್ಟದಾದಾಗ, ಕೆಟ್ಟ ಯೋಚನೆಗಳನ್ನ ಮಾಡುವಾಗ ಅದರ ಒಂದು ಉತ್ಪನ್ನ ಅಥವಾ ಪ್ರಾಡಕ್ಟ್ ತರ ಅಪರಾಧ ಆಗೋಗುತ್ತೆ. ಕಾರಾಗೃಹ ಅದರ ಗುಣಮುಖತೆ ಹಾಗೂ ಶುಶ್ರೂಷೆಗಾಗಿ ಇರುವ ಚಿಕಿತ್ಸಾಲಯದ ವಾತಾವರಣವನ್ನ ಹೊಂದಿರ್ಬೇಕು. ಅಂದ್ರೆ ನಮ್ಮ ಕಾರಾಗೃಹಗಳು ಒಂದು ಥೆರಪಿ ಕೊಡ್ತಿರ್ಬೇಕು, ಅದು ಅಂತಹ ಮನಸ್ಸಿನೊಳಗಿನ ಆ ರೋಗಗ್ರಸ್ತ ಭಾವನೆಯನ್ನ ಹೋಗಲಾಡಿಸ್ಬೇಕು, ಮಾನಸಿಕವಾಗಿ ಅವರು ಗುಣಮುಖರಾಗ್ಬೇಕು, ಅಂದ್ರೆ ಅಪರಾಧ ಮಾಡಬಾರ್ದು ಅನ್ನೋ ಒಂದು ಮನಸ್ಥಿತಿಗೆ ಅವರು
ಬರಬೇಕು. ಇದು ಮಹಾತ್ಮ ಗಾಂಧೀಜಿಯವರ ಒಂದು ಹೇಳಿಕೆ. ಆ ರೀತಿಯಲ್ಲಿ ನಮ್ಮ ಆ ಜೈಲುಗಳು ಅಥವಾ ನಮ್ಮ ಬಂದಿಖಾನೆಗಳು ಈ ಸುಧಾರಣಾ ಕ್ರಮಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಆಗಬೇಕು. ಆಗ ಮಾತ್ರ ಮಹಿಳೆ ಅಪರಾಧದಿಂದ ಮುಕ್ತಳಾಗಿ ಒಂದು ಆರೋಗ್ಯಕರವಾದ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ನಾವು ಅನ್ಕೋಬಹುದು. ಆಸ್ಕರ್ ವೈಲ್ಡನ ಒಂದು ಮಾತನ್ನ ಇಲ್ಲಿ ಉದಾಹರಿಸೋದಾದ್ರೆ, ಕಾನೂನುಗಳು ಸರಿಯೋ ತಪ್ಪೋ ನಾನರಿಯೆ, ಸೆರೆಯಲ್ಲಿ ಬಿದ್ದವರಿಗೆ ಗೊತ್ತಿರುವುದು ಗೋಡೆಗಳು ಗಟ್ಟಿಯಾಗಿರುವುದು ಮತ್ತು ಪ್ರತಿಯೊಂದು ದಿನವೂ ಉದ್ದುದ್ದ ದಿನಗಳ ವರ್ಷದಂತಿರುವುದು. ಅಂದ್ರೆ ಒಂದು ದಿನ ಒಂದು ವರ್ಷದ ಥರ ಅಲ್ಲಿ ಒಳಗಡೆ ಇದ್ದಾಗ ಭಾಸ ಆಗತ್ತೆ. ಯಾಕೆ ಅಂತಂದ್ರೆ ಹೊರಗಿನ ಪ್ರಪಂಚದ ಯಾವುದೇ ಸಂಪರ್ಕ ಅಲ್ಲಿ ಇರೋದಿಲ್ಲ. ಅದಕ್ಕೆ ಅವ್ರಿಗೆ ಫೀಲ್ ಆಗೋದು ಗೋಡೆಗಳು ಗಟ್ಟಿಯಾಗಿದೆ, ಅದರ ಅರ್ಥ ನನಗೇನೂ ಕಾಣಿಸ್ತಾ ಇಲ್ಲ, ಹೊರ ಪ್ರಪಂಚದಲ್ಲಿ ಏನಾಗ್ತಿದೆ, ಏನು ನಡೀತಾ ಇದೆ ಅನ್ನುವ ಯಾವುದೇ ವಿಚಾರಗಳು ನನಗೊಳಗಡೆ ಗೊತ್ತಾಗೋದಿಲ್ಲ ಅಂತ. ಈ ಸಂದರ್ಭದಲ್ಲಿ ನಾನು ಆಮುಗೆ ರಾಯಮ್ಮ ಅನ್ನುವ ಒಬ್ಬ ಶರಣೆ, ವಚನಕಾರ್ತಿ, ಇವಳು 12ನೇ ಶತಮಾನದಲ್ಲಿ ಬರೆದಂತಹ ಒಂದು ವಚನದ ಸಾಲನ್ನ ನಾವಿಲ್ಲಿ ನೋಡೋದಾದ್ರೆ, ಎನ್ನ ಕಣ್ಣೊಳಗಣ ಕಟ್ಟಿಗೆಯನ್ನು ನಾನೇ ಮುರಿಯಬೇಕು, ಎನ್ನ ಕಾಲೊಳಗಣ ಮುಳ್ಳ ನಾನೇ ತೆಗೆಯಬೇಕು, ಎನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ ನಾನೇ ಕಳೆಯಬೇಕು. ಅಂದ್ರೆ ನನ್ನ ಕಣ್ಣೊಳಗೆ ಒಂದು ಕಟ್ಟಿಗೆ ಇದ್ರೆ, ಸಿಕ್ಕೊಂಡಿದ್ರೆ ಅದನ್ನ ನಾನು ತೆಕ್ಕೋಬೇಕು. ನನ್ನ ಕಾಲಿಗೆ ನಾನು ಮುಳ್ಳು ಚುಚ್ಕೊಂಡ್ರೆ ಅದನ್ನ ನಾನೇ ತೆಕ್ಕೋಬೇಕು, ಬೇರೆಯವ್ರು ತೆಗಿಯಲ್ಲ. ಯಾಕೆ ಅಂದ್ರೆ ಈ ಜಗತ್ತಲ್ಲಿ ನಾನು ಮಹಿಳೆ, ನೀವೆಲ್ಲ ನಂಗೆ ಸಹಾಯ ಮಾಡಬೇಕು, ನೀವೆಲ್ಲ ನಾನು ಉದ್ಧಾರ ಮಾಡಬೇಕು ಅನ್ನುವ ಪರಿಸ್ಥಿತಿ ತಂದ್ಕೋಬಾರ್ದು. ನಾನು ಮಹಿಳೆ ಆದ್ರೂ ಕೂಡ ಸ್ವಾವಲಂಬಿಯಾಗಿರ್ಬೇಕು, ನನ್ನ ಕೆಲಸ ನಾನೇ ಮಾಡ್ಕೊಳ್ಳೋ ಹಂಗಿರ್ಬೇಕು. ನನ್ನ ಮನದಲ್ಲಿಪ್ಪ ಮಾಯಾ ಪ್ರಪಂಚವ, ಈ ಆಸೆ ಆಮಿಷಗಳಿಗೆ ಬಲಿ ಬೀಳದೇನೆ, ದುಡ್ಡು ಆಸ್ತಿ ಅಂತಸ್ತು ಅಂತ ಅಪರಾಧಕ್ಕೆ ಹೋಗದೇನೆ ಅತ್ಯಂತ ಸ್ವಾವಲಂಬಿಯಾಗಿ ವಿವೇಚನೆಯಿಂದ ತಿಳುವಳಿಕೆಯಿಂದ ಧರ್ಮದ ದಾರಿಯಲ್ಲಿ, ಸತ್ಯದ ದಾರಿಯಲ್ಲಿ, ನ್ಯಾಯದ ದಾರಿಯಲ್ಲಿ ನಾನು ನನ್ನ ಬದುಕನ್ನು ತಗೊಂಡು ಹೋಗ್ಬೇಕು. ನನ್ನ ಮಕ್ಕಳನ್ನ ಸಾಕೋದಿಕ್ಕೆ ಬಡತನ ಇದ್ರೂ ಕೂಡ, ಕಷ್ಟ ಇದ್ರೂ ಕೂಡ, ಸ್ವಲ್ಪ ಹಣದ ಕೊರತೆ ಬಂದ್ರೂ ಕೂಡ ಆಸೆ ಆಮಿಷಗಳಿಗೆ ಒಳಗಾಗದೇನೆ ನಾನು ಅತ್ಯಂತ ನ್ಯಾಯನಿಷ್ಠುರವಾದ ಬದುಕನ್ನ ಬದುಕಿದರೆ ಮಾತ್ರ ನಾನು ಒಬ್ಬ ಮಹಿಳೆಯಾಗಿ ಯಶಸ್ವಿಯಾಗಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಕಾಲ್ಜಾರ್ತೇನೆ, ಅಪರಾಧ ಪ್ರಪಂಚದೊಳಗೆ ಬಿದ್ದು ಬಿಡ್ತೇನೆ. ಆಮೇಲೆ ನನ್ನನ್ನ ಜೈಲಿನಿಂದ ಪಾರು ಮಾಡುವ ದಾರಿಗಳು ಇರೋದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡರೆ ಮಹಿಳೆ ಕೂಡ ಅತ್ಯುತ್ತಮವಾದ ಜೀವನವನ್ನ ನಡೆಸೋದಿಕ್ಕೆ ಸಾಧ್ಯ ಆಗತ್ತೆ. ಈ ಒಂದು ವಿಚಾರವನ್ನ ನಿಮ್ಮೊಂದಿಗೆ ಹಂಚಿಕೊಂಡಂತಹ ನನ್ನ ವಿಡಿಯೋವನ್ನ ನೀವು ಇನ್ನಷ್ಟು ನೋಡೋದಾದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಚಾರಗಳನ್ನ ಬೇರೆ ಬೇರೆ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದನ್ನ ನೀವು ಆಸ್ವಾದಿಸಬಹುದು. ನಮಸ್ಕಾರ.